Let us start our Visual Studio program, which is for part B, fourth one, where we have to create a web form for login module. User table na create ಮಾಡಬೇಕು. ಅದರಲ್ಲಿ username, password are the two fields where username is the primary key. Okay, so you should create a database. For that, we'll go to the file, new project. After go to project, since it is a web form, so we are creating a web form. ಅದರಲ್ಲಿ ಫಸ್ಟ್ ಒನ್ ASP.NET ವೆಬ್ ಅಪ್ಲಿಕೇಶನ್ನ ನೀವು ಏನು ಹೆಸರು ಕೊಡದೆ ಜಸ್ಟ್ ಓಕೆ ಕೊಡಿ. ಯು ವಾಂಟ್ ಟು ಚೇಂಜ್ ಮೋರ್ ಆನ್ ಎಸ್ ಕೊಡಿ. ಓಕೆ, ನೌ ವಾಟ್ ಯು ಹ್ಯಾವ್ ಟು ಡೂ ಇಸ್ go to the Solution Explorer. First you have created a database, then you go to web form. ಆಯಿತಾ, ಇಲ್ಲಿ ವೆಬ್ ಅಪ್ಲಿಕೇಶನ್ ಮೇಲೆ ಇಲ್ಲಿ ವೆಬ್ ಫಾರ್ಮ್ ಕ್ರಿಯೇಟ್ ಮಾಡೋಕ್ಕೆ ಮುಂಚೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಡೈರೆಕ್ಟ್ ಆ್ಯಪ್ ಡಾಟಲ್ಲಿ ರೈಟ್ ಕ್ಲಿಕ್ ಮಾಡಿ, ಓಕೆ, ರೈಟ್ ಕ್ಲಿಕ್ ಮಾಡಿ ನಾನು ಮುಂದೆ ಹೋಗ್ತಾ ಇದ್ದೀನಿ. ಬೈ ಕ್ರಿಯೇಟಿಂಗ್ ಕ್ರಿಯೇಟ್ ಡಾಟಾಬೇಸ್. ಟೇಬಲ್ನ ಕ್ರಿಯೇಟ್ ಮಾಡೋದಕ್ಕೆ ಮುಂಚೆ ಡಾಟಾಬೇಸ್ನ ಕ್ರಿಯೇಟ್ ಮಾಡಬೇಕು, ಆಮೇಲೆ ಟೇಬಲ್ ಕ್ರಿಯೇಟ್ ಮಾಡಬೇಕು. ಸೊ ಐ ವಿಲ್ ಸ್ಟಾರ್ಟ್ ರೈಟ್ ಕ್ಲಿಕ್ಕಿಂಗ್ ಹಿಯರ್ ಆ್ಯಂಡ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಬೇಕು, ಮತ್ತು ನ್ಯೂ ಐಟಮ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಏನು ಮಾಡ್ತೀರಾ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಐಟಮ್ ಮೇಲೆ ಕ್ಲಿಕ್ ಮಾಡಿ. ವಿಜುವಲ್ C# ಮೇಲೆ ಇದ್ದರೆ ಪರವಾಗಿಲ್ಲ, ಅಥವಾ ಬೇರೆ ಎಲ್ಲಾದರೂ ಇದ್ದರೆ ನಿಮಗೆ, ಈಗ ವೆಬ್ಬಲ್ಲಿದ್ದರೆ ಇದು ಸಿಗಲ್ಲ, ಡಾಟಾ ಬಿಟ್ಟು ಬೇರೆ ಎಲ್ಲೇ ಇದ್ದರೂ ಸಿಗಲ್ಲ. ಆಯಿತಾ, ಈ ಬ್ರೌಸರ್. ಆಯಿತಾ, ಅದಕ್ಕೆ ಇನ್ನೊಂದು ಸಲ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಜನರಲ್ಲಿದ್ದರೂ ಕಾಣಿಸಲ್ಲ, ಕೋಡಲ್ಲಿದ್ದರೂ ಕಾಣಿಸಲ್ಲ, ವೆಬ್ಬಲ್ಲಿದ್ದರೂ ಕಾಣಿಸಲ್ಲ. ವಿಜುವಲ್ C# ಮೇಲಿದ್ದರೆ ಕಾಣಿಸುತ್ತೆ, ಇಲ್ಲಾಂದರೆ ಡಾಟಾ ಅಲ್ಲಿದ್ದರೆ ಕಾಣಿಸುತ್ತೆ. ಬಿಕಾಸ್ ಇಟ್ ಈಸ್ ಡಾಟಾ ಬೇಸ್ ರಿಲೇಟೆಡ್. ಸಿಂಪಲ್ ಆಯ್ತಲ್ವಾ. ಯು ಕ್ಯಾನ್ ಬಿ ಇಯರ್ ಆರ್ ಇಯರ್, ದೆನ್ ಓನ್ಲಿ ಯು ವಿಲ್ ಗೆಟ್ ದಿಸ್, ಅದರ್ವೈಸ್ ಯು ವಾಂಟ್ ಗೆಟ್ ದಿಸ್. ರೈಟ್, ಸಿಂಪಲ್. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಡೋಂಟ್ ಗಿವ್ ಎನಿ ನೇಮ್, ನಾಟ್ ನೆಸೆಸರಿ. ಒಂದೇ ಟೇಬಲ್ ಆಗಿರೋದ್ರಿಂದ ನಾಟ್ ನೆಸೆಸರಿ. ಸೊ ಇಲ್ಲಿ ಡಾಟಾಬೇಸ್ ಒಂದು ಕ್ರಿಯೇಟ್ ಆಯಿತು. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಸರ್ವರ್ ಎಕ್ಸ್ಪ್ಲೋರರ್ ಓಪನ್ ಆಯಿತು. ಓಕೆ, ನಾವು ಡಾಟಾಬೇಸ್ 1ನಲ್ಲಿ ಎಲ್ಲ ಸಬ್ ಫೋಲ್ಡರ್ಸ್ ಕ್ರಿಯೇಟ್ ಆಗಿಬಿಟ್ಟಿದೆ. ಟೇಬಲ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ. ನೀವು ಎಲ್ಲಿ ರೈಟ್ ಕ್ಲಿಕ್ ಮಾಡಬೇಕು, ಟೇಬಲ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ದೆನ್ ಕ್ರಿಯೇಟ್ ಟೇಬಲ್, ಆ್ಯಡ್ ಟೇಬಲ್ ಕೊಡಬೇಕು. ರೈಟ್, ಅದರಲ್ಲಿ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಆ್ಯಡ್ ನ್ಯೂ ಟೇಬಲ್ ಕೊಡಬೇಕು. ಕ್ಲಿಕ್ ಆನ್ ಆ್ಯಡ್ ನ್ಯೂ ಟೇಬಲ್. ರೈಟ್, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಆ್ಯಡ್ ನ್ಯೂ ಟೇಬಲ್ ಕೊಟ್ಟು, ಟೇಬಲ್ ಹೆಸರು ಕಾಲಮ್, ಡೈರೆಕ್ಟಾಗಿ ಕಾಲಮ್ ಹೆಸರು ಕೇಳ್ತಾ ಇದೆ. ನೀವು ಯೂಸರ್ ನೇಮ್ ಈ ಥರ ಕೊಡಿ. ವೇರ್ ಕ್ಯಾರ್ 2 ಕೊಡ್ಬೋದು, ವೇರ್ ಬೈನರಿ ಮಾತ್ರ ಕೊಡಬೇಡಿ. ಆಯಿತಾ, ವೇರ್ ಕ್ಯಾರ್ 2 ಕೊಡ್ಬೋದು, ವೇರ್ ಕ್ಯಾರ್ 50 ಆರ್ 20 ಕೊಡ್ಬೋದು, ಅಥವಾ ಇಂಟ್ ಕೊಟ್ಟರು ಸಮಸ್ಯೆ ಇಲ್ಲ. ಓಕೆ, ನಾವು ಪಾಸ್ವರ್ಡ್ ವೇರ್ ಕ್ಯಾರ್ 20 ಕೊಡಿ ಸಾಕು. ಪಾಸ್ವರ್ಡ್ ಜಾಸ್ತಿ ಕೊಡೋಕೆ ಹೋಗಬೇಡಿ, ಸ್ವಲ್ಪ ಉದ್ದ ಕಡಿಮೆ ಇರಲಿ. ರೈಟ್ ಕ್ಲಿಕ್ ಆನ್ ಸೆಟ್ ಪ್ರೈಮರಿ. ಪ್ರೈಮರಿಗೆ ಪ್ರೈಮರಿ ಕೀ ಬಂತು. ಆಯಿತಾ, ನೋಡಿ ಪ್ರೈಮರಿ ಕೀಗೆ ಯೂಸರ್ ನೇಮ್ ಪಕ್ಕದಲ್ಲಿ ಪ್ರೈಮರಿ ಕೀ ಕಾಣಿಸ್ತಾ ಇದೆಯಾ, ಅದು ಬರಬೇಕು. ಆಯಿತಾ, ರೈಟ್. ಆವಾಗ ಪ್ರೈಮರಿ ಕೀ ಸೆಟ್ ಆಗಿದೆ ಅಂತ. ಡೋಂಟ್ ಆ್ಯಡ್ ಎನಿಥಿಂಗ್. ಓಕೆ, ಏನು ಆ್ಯಡ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಈಗ ಏನು ಮಾಡಿ ಅಂದರೆ ಕ್ಲೋಸ್ ಕೊಡಿ. ಇದು ಕ್ಲೋಸ್ ಕೊಡೋಕ್ಕೆ ಮುಂಚೆ ನೀವು ಕೇಳುತ್ತೆ ಸೇವ್ ಚೇಂಜಸ್ ಟು ದಿ ಫಾಲೋಯಿಂಗ್ ಐಟಮ್ಸ್ ಅಂತ ಕೇಳುತ್ತೆ. ಎಸ್ ಮೇಲೆ ಕೊಡಬೇಕು, ನೋ ಕೊಟ್ಟರೆ ಟೇಬಲ್ 2 ಹಾಗೆ ಉಳಿದ್ಬಿಡುತ್ತೆ. ಆಯಿತಾ,
ಏನು ಮಾಡಬೇಕು, ಎಸ್ ಮೇಲೇ ಕ್ಲಿಕ್ ಮಾಡಬೇಕು. ರೈಟ್, ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಟೇಬಲ್ 2ಗೆ ಯೂಸರ್ ಟೇಬಲ್ ಅಂತ ಸೇವ್ ಮಾಡ್ತಾ ಇದ್ದೀನಿ. ದೆನ್ ಓಕೆ. ಸೊ ಇಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್. ನಾವು ಕ್ಲೋಸ್ ಮಾಡಿದ್ದೀನಿ. ದೆನ್ ಗೋ ಬ್ಯಾಕ್ ಟು ಸರ್ವರ್, ರೈಟ್ ಕ್ಲಿಕ್ ಆನ್ ದಿ ಡಾಟಾಬೇಸ್, ಗೋ ಟು ಪ್ರಾಪರ್ಟೀಸ್. ಎಲ್ಲಿ ಕ್ಲಿಕ್ ಮಾಡಬೇಕಾ, ಈಗ ಬಂದಿರುತ್ತೆ. ಪ್ರಾಪರ್ಟೀಸ್ ತಕ್ಷಣ ಇದ್ದರೆ ಕಾಣಿಸುತ್ತೆ, ಇಲ್ಲಾಂದರೆ ಏನು ಮಾಡಬೇಕು, ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಕೊಡಬೇಕು, ಆವಾಗ ಇಲ್ಲಿ ಬರುತ್ತೆ. ರೈಟ್, ಸರ್ವರ್ಸ್ ಅಗೇನ್ ಸರ್ವರ್ ಎಕ್ಸ್ಪ್ಲೋರಲ್ಲಿ ಹೋಗಬೇಕು, ಡಾಟಾಬೇಸ್ 1 ಕ್ಲಿಕ್ ಮಾಡಬೇಕು. ಇಲ್ಲಿ ರೈಟ್ ಕ್ಲಿಕ್ ಮಾಡಬೇಕು, ಆಮೇಲೆ ಪ್ರಾಪರ್ಟೀಸ್ ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ ಇಲ್ಲಿ ಪ್ರಾಪರ್ಟೀಸ್ ಕ್ಲಿಕ್ ಮಾಡಿದರೆ ಓಪನ್ ಆಗ್ತಾ ಇರುತ್ತಲ್ಲ, ಹಾಗೇನೂ ಬರುತ್ತೆ. ರೈಟ್, ಓಕೆ. ಸೊ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಕೊಟ್ಟರೆ ಇಲ್ಲಿ ಕನೆಕ್ಷನ್ ಸ್ಟ್ರಿಂಗ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕನೆಕ್ಷನ್ ಸ್ಟ್ರಿಂಗ್, ನಾಟ್ ದ ನೇಮ್, ಕನೆಕ್ಷನ್ ಸ್ಟ್ರಿಂಗ್. ಓಕೆ, ಇದನ್ನು ಡಬಲ್ ಕ್ಲಿಕ್ ಮಾಡಿ ಕಂಟ್ರೋಲ್-C ಕೊಡಿ. ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಬೋದು, ಯಾವ ಥರ ಆದರೂ ಮಾಡ್ಬೋದು. ಓಕೆ, ಕಂಟ್ರೋಲ್-C ಕೊಟ್ಟು ಕಾಪಿ ಮಾಡ್ಕೊಳ್ಳಿ. ಓಕೆ, ಈಗ ಕನೆಕ್ಷನ್ ಸ್ಟ್ರಿಂಗನ್ನು ಕಾಪಿ ಮಾಡಿದ್ದೀನಿ. ಈಗ ವಾಪಸ್ ಸೊಲ್ಯೂಷನ್ ಎಕ್ಸ್ಪ್ಲೋರಲ್ಲಿ ಬನ್ನಿ. ಪ್ರಾಪರ್ಟೀಸ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಎಲ್ಲಿ ಮಾಡಬೇಕು, ವೆಬ್ ಅಪ್ಲಿಕೇಶನ್ ಕೆಳಗಡೆ ಇರೋ ಪ್ರಾಪರ್ಟೀಸ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ರೈಟ್, ಪ್ರಾಪರ್ಟೀಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಆಮೇಲೆ ಯು ವಿಲ್ ಗೆಟ್ ಅ ಕನೆಕ್ಷನ್ ಸ್ಟ್ರಿಂಗ್ ಮಾಡಲಿಕ್ಕೆ ನಿಮಗೆ ವಿಜಾರ್ಡ್ ಓಪನ್ ಆಗುತ್ತೆ. ಆಯಿತಾ. ಸೊ ಈಗ ಏನು ಮಾಡಬೇಕು, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು, ವಿಜಾರ್ಡ್ ಓಪನ್ ಆಗುತ್ತೆ. ಎಲ್ಲೂ ಕ್ಲಿಕ್ ಮಾಡಬೇಕು, ಸೆಟ್ಟಿಂಗ್ಸ್, ಬಿಲ್ಡ್ ವೆಬ್ಬು, ಪ್ಯಾಕೇಜು ಎಲ್ಲ ಬರುತ್ತೆ. ಅದರಲ್ಲಿ ನೀವು ಸೆಟ್ಟಿಂಗ್ಸ್, ವಿಂಡೋಸ್ ವೆಬ್ ಅಪ್ಲಿಕೇಶನ್ ಸೆಟ್ಟಿಂಗ್ಸಲ್ಲಿ ಕ್ಲಿಕ್ ಮಾಡಬೇಕು. ಯು ಹ್ಯಾವ್ ಟು ಕ್ಲಿಕ್ ಹಿಯರ್. ಓಕೆ, ಕ್ಲಿಕ್ ಮಾಡಿ, ಒಂದೇ ಕ್ಲಿಕ್. ನೆಕ್ಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ, ಸಿಂಗಲ್ ಕ್ಲಿಕ್ ಮಾಡಿದರೆ ಆಯಿತು. ಆಯಿತಾ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಸ್ಟ್ರಿಂಗ್ ಓಪನ್ ಆಗುತ್ತೆ. ಯು ಗಿವ್ ಕನೆಕ್ಷನ್ ಸ್ಟ್ರಿಂಗ್ CONSTR, ಯಾವ ಥರ ಆದರೂ ಕೊಡಿ, ಕ್ಯಾಪಿಟಲ್ STR, ಸ್ಮಾಲ್ STR, ವಾಟ್. ಸೊ ಇಲ್ಲೇನು ಕ್ಲಿಕ್ ಮಾಡಬೇಕು, ಕನೆಕ್ಷನ್ ಸ್ಟ್ರಿಂಗ್. ಯು ಹ್ಯಾವ್ ಟು ಕ್ಲಿಕ್ ಆನ್ ಕನೆಕ್ಷನ್ ಸ್ಟ್ರಿಂಗ್. ರೈಟ್, ಸೊ ಇಲ್ಲಿ ಕ್ಲಿಕ್ ಮಾಡಿ, ಕನೆಕ್ಷನ್ ಸ್ಟ್ರಿಂಗನ್ನು ಕ್ಲಿಕ್ ಮಾಡಿ, ಇಲ್ಲಿ ನೀವು ಕಾಪಿ ಮಾಡಿದ್ರಲ್ಲ ಅಲ್ಲಿ ಪೇಸ್ಟ್ ಮಾಡಿ. ಓಕೆ, ಕನೆಕ್ಷನ್ ಸ್ಟ್ರಿಂಗನ್ನು ಪೇಸ್ಟ್ ಮಾಡಿ. ದೆನ್ ಯು ವಿಲ್ ಗೆಟ್ ದ ಟೆಸ್ಟ್ ಕನೆಕ್ಷನ್ ಪಾಸ್, ಕನೆಕ್ಷನ್ ಸಕ್ಸೀಡ್. ಇದು ಕನೆಕ್ಷನ್ ಸಕ್ಸೀಡ್ ಆಗಲಿಲ್ಲ ಅಂದರೆ ಕನೆಕ್ಷನ್ ಎಲ್ಲ ಇಲ್ಲಿ ಸರ್ವರ್ ಎಕ್ಸ್ಪ್ಲೋರಲ್ಲಿ ಹೋಗ್ಬಿಟ್ಟು ಇಲ್ಲಿ ಕನೆಕ್ಷನ್ನ ಕ್ಲೋಸ್ ಮಾಡಿ, ಆಮೇಲೆ ಇಲ್ಲಿ ಬ್ರೌಸರ್ನ ಕ್ಲಿಕ್ ಮಾಡಿ, ಇಲ್ಲಿ ಚೇಂಜ್ ಕೊಟ್ಟು ಇಲ್ಗೋ ಸ್ಟೆಪ್ ಬೈ ಸ್ಟೆಪ್ ಒನ್ಸ್ ಅಗೇನ್ ಇಲ್ಲಿ ಕ್ಲಿಕ್ ಮಾಡಬೇಕು. ಆಯಿತಾ, 3 ಡಾಟ್ಸ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದೆ. ಈಗ ನೆಕ್ಸ್ಟು ಇಲ್ಲಿ ಚೆಕ್ ಮಾಡ್ಕೋಬೇಕು ನೀವು, ಇಲ್ಲಿ ಇದರಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೇಕು. ಓಕೆ, ಚೆಕ್ ಮಾಡೋದಲ್ಲಿ ಮೈಕ್ರೋಸಾಫ್ಟ್ SQL ಸರ್ವರ್ ಡಾಟಾಬೇಸ್ ಮೇಲೇ ಕ್ಲಿಕ್ ಮಾಡಬೇಕು. ಆಯಿತಾ. ರೈಟ್, ಓಕೆ ಕೊಟ್ಟು ಬ್ರೌಸ್, ನೆಕ್ಸ್ಟು ಈ ಬ್ರೌಸ್ ಮೇಲೆ ಕ್ಲಿಕ್ ಮಾಡಬೇಕು. ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ವೆಬ್ ಅಪ್ಲಿಕೇಶನ್ ನೀವು ಯಾವುದು ಪ್ರಾಜೆಕ್ಟ್ಸಲ್ಲಿ ಡಾಕ್ಯುಮೆಂಟ್ಸಲ್ಲಿ ಇರುತ್ತೆ, ಎಲ್ಲಿರುತ್ತೆ ನೋಡ್ಕೊಳ್ಳಿ. ಅದು ಡಾಕ್ಯುಮೆಂಟ್ಸಲ್ಲಿ ವಿಜುವಲ್ ಸ್ಟುಡಿಯೋ 10 ಚೆಕ್ ಮಾಡ್ಕೋಬೋದು ನೀವು. ವಿಜುವಲ್ ಸ್ಟುಡಿಯೋ 10 ಪ್ರಾಜೆಕ್ಟ್ಸಲ್ಲಿ ನಿಮ್ಮ ವೆಬ್ ಅಪ್ಲಿಕೇಶನ್ ಎಷ್ಟಿದು ಇಲ್ಲೇ ಕಾಣ್ತಾ ಇರುತ್ತೆ ನೋಡಿ. ಯು ಕ್ಯಾನ್ ಸಿ ಹಿಯರ್, ಈ ವೆಬ್ ಅಪ್ಲಿಕೇಶನ್ 5ನೇ ಸೆಲೆಕ್ಟ್ ಮಾಡಬೇಕು ನೀವು. ಆಯಿತಾ, ಎಲ್ಲಿರುತ್ತದೋ ನೀವು ಎಲ್ಲಿದೆ ಅಂತ ನೋಡ್ಕೊಳ್ಳಿ, ಇದನ್ನೇ ಸೆಲೆಕ್ಟ್ ಮಾಡಬೇಕು. ಓಕೆ, ಈಗ ನೀವೇನು ಮಾಡಿ,
ವೆಬ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿ, ಮತ್ತು ವೆಬ್ ಅಪ್ಲಿಕೇಶನ್ ಒಳಗೆ ಹೋಗಿ ಇಲ್ಲಿ ಆ್ಯಪ್ ಡಾಟಾ ಒಳಗೆ ಹೋಗಬೇಕು. ಡಾಟಾ ಬೇಸ್ 1 ಇಲ್ಲಿದೆ. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್ ಒನ್. ಓಕೆ, ಯು ಹ್ಯಾವ್ ಟು ಫೈಂಡ್ ಔಟ್ ನಿಮ್ಮ ವೆಬ್ ಅಪ್ಲಿಕೇಶನ್ ಇಲ್ಲಿ ಬರಬೇಕು ಮೇಲ್ಗಡೆ. ಅದರ ಆ್ಯಪ್ ಡಾಟಾ ಅಲ್ಲಿ ನೀವು ಡಾಟಾ ಬೇಸಲ್ಲಿ ಇರಬೇಕು, ಅಲ್ಲಿಗೆ ಬರಬೇಕು. ಆಮೇಲೆ ಓಪನ್ ಕೊಡಬೇಕು, ಆಯಿತಾ. ಆಮೇಲೆ ಈ ಓಪನ್ನ ಕ್ಲಿಕ್ ಮಾಡಿ. ಸೊ ಎಲ್ಲ ಸರಿ ಇದೆ. ಈಗ ನಾನು ಓಪನ್ ಕೊಡ್ತೀನಿ. ನಾವು ಗೆಟ್ ದ ಟೆಸ್ಟ್ ಕನೆಕ್ಷನ್, ಇಟ್ ವಿಲ್ ಬಿಕಮ್ ಸಕ್ಸೀಡ್. ಸೊ ದೆನ್ ಇಟ್ ಈಸ್ ಎವ್ರಿಥಿಂಗ್ ಈಸ್ ರೈಟ್ ಅಂತ. ಇಲ್ಲಾಂದರೆ ನೀವು ನಿಮ್ಮ ಸಾಫ್ಟ್ವೇರ್ನ ಯಾವುದಾದ್ರು ಒಂದು ಫೈಲ್ ಮಿಸ್ಸಿಂಗ್ ಇರುತ್ತೆ, ಅದನ್ನು ಅಪ್ಗ್ರೇಡ್ ಮಾಡಬೇಕು ಅಥವಾ ರಿಪೇರ್ ಮಾಡಬೇಕು ಅಂತ ಅರ್ಥ. ಯಾವುದಾದ್ರು ಫೈಲ್ ಮಿಸ್ ಆಗಿರುತ್ತೆ, ಅದಕ್ಕೆ ಕನೆಕ್ಷನ್ ಆಗ್ತಾ ಇರಲ್ಲ. ಓಕೆ, ಸೊ ಮೇಕ್ ಶ್ಯೂರ್ ಆಲ್ ದೀಸ್ ಥಿಂಗ್ಸ್ ಇಸ್ ಡನ್. Now you go to your solution explorer. Now add this ವೆಬ್ ಅಪ್ಲಿಕೇಶನ್ ಮೇಲೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಆ್ಯಡ್ ವೆಬ್ ಫಾರ್ಮ್. ನಾವು ಮತ್ತು ಫಸ್ಟಿಗೆ ಮಾಡಬೇಡಿ, ಕನ್ಫ್ಯೂಸ್ ಮಾಡೋದು ಬೇಡ. ಫಸ್ಟ್ ಆ್ಯಪ್ ಡಾಟಾ ಹಾಕಿ ಟೇಬಲ್ ಕ್ರಿಯೇಟ್ ಮಾಡಿ ಕನೆಕ್ಷನ್ ಎಲ್ಲ ತೊಗೊಂಡು ಎಲ್ಲ ಆದಮೇಲೆ ಲಾಸ್ಟಿಗೆ ನಾನು ಬಂದು ವೆಬ್ ಫಾರ್ಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಡೋಂಟ್ ಕನ್ಫ್ಯೂಸ್ ವಿತ್ ದಸ್. ಕನ್ಫ್ಯೂಸ್ ಆಗಬೇಡಿ. ಕನ್ಫ್ಯೂಸ್ ಆಗ್ತಾಯಿದೆ ಅಂದರೆ ಇನ್ನೊಂದು ಸಲ ನೋಡ್ಕೊಳ್ಳಿ, ಎಲ್ಲ ಕ್ಲಿಯರ್ ಆಗುತ್ತೆ. ರೈಟ್. ಓಕೆ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಆ್ಯಡ್ ನ್ಯೂ ಐಟಮ್ ವೆಬ್ಬಲ್ಲಿ ಹೋಗ್ಬೇಕೀಗ. ಓಕೆ, ಎಲ್ಲಿರಬೇಕು? ವೆಬ್ಬಲ್ಲಿ ಹೋಗಬೇಕು. ವೆಬ್ ಫಾರ್ಮ್ನ ಕ್ಲಿಕ್ ಮಾಡಬೇಕು, ಆಯಿತಾ. ಹೆಸರೇನು ಕೊಡಬೇಡಿ, ಹಾಗೇ ಇರಲಿ, ಏನು ಚೇಂಜ್ ಮಾಡೋದು ಬೇಡ, ಆ್ಯಡ್ ಕೊಡೋದು ಅಷ್ಟೇ. ಓಕೆ, ರೈಟ್. ಸೊ ವೆಬ್ ಫಾರ್ಮ್ ಕ್ಲಿಕ್ ಮಾಡಬೇಕು, ಆ್ಯಡ್ ಕೊಡಬೇಕು. ಸೊ ನಾವು ಯು ಗಾಟ್ ದಿಸ್ ವೆಬ್ ಫಾರ್ಮ್. ನಾವು ಫಾರ್ಮಲ್ಲೇ ಬಂದಿರುತ್ತೆ, ನೀವು ಇಲ್ಲಿ ಕ್ಲಿಕ್ ಮಾಡೋದು ಬೇಡ. ಡೈರೆಕ್ಟಾಗಿ ಇಲ್ಲಿ ಬಂದು ಆ್ಯಡ್ ಟೇಬಲ್ ಆ್ಯಡ್ ಮಾಡಿ. 4 rows 2 columns ಇರ್ತಕ್ಕಂಥ 4x2 ಟೇಬಲ್ನ ಕ್ರಿಯೇಟ್ ಮಾಡಿ. ಓಕೆ, ಇನ್ಸರ್ಟ್ ಟೇಬಲ್ 4 rows 2 columns. Okay, so it has created. Now type username, okay, password, right. ಓಕೆ, ಈ ಟೇಬಲ್ನ ಅಲೈನ್ಮೆಂಟ್ ಮಾಡಲಿಕ್ಕೆ ಏನು ಮಾಡೋದು? ಈಗ ಮಾಡೋದು, ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಹಾಕಿ. ಓಕೆ, ವಿ ಗಾಟ್ ದಿ ಟೆಕ್ಸ್ಟ್ ಬಾಕ್ಸ್ ಹಿಯರ್. ಬರಲಿಲ್ವಾ? ಸ್ಟಿಲ್ ಆಗಿ ಡಬಲ್ ಕ್ಲಿಕ್ ಮಾಡಬೇಕು, ಅವಾಗ ಬರುತ್ತೆ, ಆಯಿತಾ. Ctrl+C, ಸೆಕೆಂಡಲ್ಲಿ Ctrl+V. ಓಕೆ, ಇಲ್ಲಿ ಒಂದು ಬಟನ್ ಹಾಕಿ, 2 ಬಟನ್ ಹಾಕಿ ಡೈರೆಕ್ಟಾಗಿ. ಒಂದು ಲಾಗಿನ್, ಒಂದು ಟೆಕ್ಸ್ಟಲ್ಲಿ ಏನು ಬರಿತೀನಿ, ಆ್ಯಡ್ ಯೂಸರ್ ಕೊಟ್ಟೆ. ಇನ್ನೊಂದು ಟೆಕ್ಸ್ಟಲ್ಲಿ ಲಾಗಿನ್. ಓಕೆ, ಸೊ 2 ಕೊಟ್ಟಾಯ್ತಲ್ವಾ. ಈಗ ಒಂದು ಲೇಬಲ್ ಹಾಕಬೇಕು. ಎಸ್, ಡಬಲ್ ಕ್ಲಿಕ್ ಹಿಯರ್. ಫಸ್ಟ್ ನೀವು ಎಲ್ಲಿ ಬರಬೇಕು ಅಂತ ಒಂದು ಕರ್ಸರ್ನ ಇಟ್ಬಿಡಿ, ಆಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಅಲ್ಲೇ ಬರುತ್ತೆ. ಈಗ ಟೆಕ್ಸ್ಟಲ್ಲಿ ಡಿಲೀಟ್ ಎವ್ರಿಥಿಂಗ್. ಸೊ ಲೇಬಲ್ದು ಇದೇ ಕಾಣಿಸ್ತದೆ ನಮಗೆ. ಈಗ ಅದರಲ್ಲಿ ಇರೋದು ಕಂಟೆಂಟ್ ಟೆಕ್ಸ್ಟನ್ನು ಡಿಲೀಟ್ ಮಾಡಿದ್ದೀನಿ. ಸೊ ಇಟ್ ಶೋಸ್ ಲೈಕ್ ಎ ಬ್ರಾಕೆಟ್, ಆಯಿತಾ. ಆ್ಯಡ್ ಯೂಸರ್, ಲಾಗಿನ್ 2 ಇದೆ. ಸೊ ಕನೆಕ್ಷನ್ ಎಲ್ಲ ರೆಡಿ ಇದೆ. ವಿ ಆರ್ ರೆಡಿ ವಿತ್ ಆಲ್ ದಿಸ್. ಡಬಲ್ ಕ್ಲಿಕ್ ಆನ್ ಬಟನ್ 1, ದೆನ್ ಯು ಸ್ಟಾರ್ಟ್ ಯುವರ್ ಕೋಡಿಂಗ್. ಸೊ ಐ ಹ್ಯಾವ್ ಡಿಡ್ ಆಲ್ರೆಡಿ. ಸೊ ಐ ಜಸ್ಟ್ ಕಾಪಿ, ಎಲ್ಲಿಂದ? ಓಕೆ, ಕಾಪಿ ಮಾಡೋಕ್ಕೆ ಮುಂಚೆ ಒಂದೇ ಒಂದು ಇಂಪಾರ್ಟೆಂಟ್ ಇದೆ. ನೀವು ಇದನ್ನು ಯೂಸಿಂಗ್ SQL ಕ್ಲೈಂಟ್ ಅಂತ ಇದೆಯಲ್ಲ, ಅದು ಇರಲ್ಲ. ನೀವು ಕೋಡಿಂಗ್ ಮಾಡ್ಬೇಕಾದ್ರೂ ಅದು ಎರರ್ ಬರುತ್ತೆ. ಆವಾಗ
ಅದೇ ಸೆಟ್ ಆಗುತ್ತೆ. ನೀವು ಬಂದು ಅಲ್ಲಿ ಎರರ್ನ ರೆಡ್ಯೂಸ್ ಮಾಡಬೇಕು, ತೆಗಿಬೇಕು. ಸೊ ಸಿನ್ಸ್ ಐ ನೋ ದಿಸ್, ಸೊ ಐ ಡಿಡ್ ದಿಸ್. ಸೊ ನಿಮ್ಮ ವೆಬ್ ಅಪ್ಲಿಕೇಶನ್ 2 ಇತ್ತು ನಾನು ಮೊದಲು ಮಾಡುವಾಗ. ಈಗ ಅಪ್ಲಿಕೇಶನ್ 5ವರೆಗೂ ಹೋಗಿದೆ. ಐ ಜಸ್ಟ್ ಲಾಸ್ಟ್ ಕಾಲಮ್ನ, ಲಾಸ್ಟ್ ಬ್ರಾಕೆಟ್ನ ಬಿಟ್ಟು ಉಳಿದಿದ್ದೆಲ್ಲ ಹಾಗೆ ಪೇಸ್ಟ್ ಮಾಡ್ತೀನಿ. ಆ್ಯಂಡ್ ಕನೆಕ್ಷನ್ ಸ್ಟ್ರಿಂಗ್ ಕೊಡ್ಬೇಕಾದ್ರೆ ನಾನು ಹೆಸರು ಏನು ಕೊಟ್ಟಿದ್ದೀನಿ, ಕನೆಕ್ಷನ್ STRE ಕೊಟ್ಟಿದ್ದೀನಾ, ತೊಂದರೆ ಇಲ್ಲ. ಯೂಸರ್ ಟೇಬಲ್ ಏನು ಕೊಟ್ಟೆ, ಹೀಗೆ ಕೊಟ್ಟಿದ್ದೀನಾ, ತೊಂದರೆ ಇಲ್ಲ. USR ಕೊಟ್ಟಿದ್ರೆ ಚೆಕ್ಔಟ್ ಯೂಸರ್ ಟೇಬಲ್ ಅಲ್ವಾ. ಸೊ ಯೂಸರ್ ಟೇಬಲ್ ಹಾಗೆ ಇದೆ, ನಾಟ್ ಎ ಡೀಲ್. ಇನ್ನೆಲ್ಲ ಸರಿ ಇದೆ ಅಂತ ಅನ್ಕೋತೀನಿ. ಪ್ರಾಪರ್ಟೀಸ್, ಕನೆಕ್ಷನ್ ಸ್ಟ್ರಿಂಗ್, ವಾಟ್ ಅಬೌಟ್ ಕನೆಕ್ಷನ್ ಸ್ಟ್ರಿಂಗ್, ಇಸ್ ಇಟ್ ಓಕೆ? ಇಲ್ಲೇ ಇರುತ್ತೆ ನೋಡ್ಕೊಳ್ಳಿ. ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ ಅಲ್ಲೇ ಇರುತ್ತೆ. CONSTR ಅಂತಿದೆ. ಓಕೆ, CONSTR ರೈಟ್, ತೊಂದರೆ ಇಲ್ಲ, ಕರೆಕ್ಟ್ ಇದೆ. ಸೊ SQL ಸ್ಟ್ರಿಂಗ್, ಓಕೆ, ನೋ ಪ್ರಾಬ್ಲಮ್. ಎಸ್, ಆಲ್ಮೋಸ್ಟ್ ಡನ್. ಓಕೆ, ಸೊ ಕ್ಯಾನ್ ವಿ ಚೆಕ್ ಡೈರೆಕ್ಟ್ಲಿ ರನ್ನಿಂಗ್ ದಿಸ್? ಎಸ್, ಏನು ಗ್ಲೋಬಲ್ ASPX.CS, ಓಕೆ. New line, web application 5. Select star from user table where username. User table where username equals